ಹಣದ ಹೊಳೆ ಹರಿಸಿದ್ದ ನ್ಯಾಯಮೂರ್ತಿಯ ಮುಂದಿನ ನಡೆ ಏನು? ನ್ಯಾಯಮೂರ್ತಿ ಯಶವಂತ್ ವರ್ಮಾ ರಾಜೀನಾಮೆ ಕೊಡ್ತಾರಾ? ಹಣದ ರಾಶಿಯ ಆಪಾದನೆಗಳು ಸತ್ಯನಾ ಸುಳ್ಳ? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಅಧಿಕೃತ ನಿವಾಸದಲ್ಲಿ ಅಕ್ರಮ ಹಣದ ರಾಶಿಯ ಆಪಾದನೆಗಳು ಸತ್ಯ ಅಂತ ಸುಪ್ರೀಂ ಕೋರ್ಟ್ ನೇಮಿಸಿದ ಆಂತರಿಕ ನ್ಯಾಯಾಂಗ ಸಮಿತಿ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿದ್ದ ಯಶವಂತ್ ವರ್ಮಾ ಕುರಿತು ವರದಿ ನೀಡಿರೋ ಹಿನ್ನೆಲೆಯಲ್ಲಿ ವರ್ಮಾ ಅವರ ಮುಂದಿನ ನಡೆ ಕುತೂಹಲವನ್ನು ಕೆರಳಿಸಿದೆ. ಆಂತರಿಕ ನ್ಯಾಯಾಂಗ ಸಮಿತಿ ಸಲ್ಲಿಸಿರುವಂತಹ ವರದಿಯ ಅಂಶಗಳನ್ನು ಉಲ್ಲೇಖಿಸಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ನ್ಯಾಯಮೂರ್ತಿ ವರ್ಮಾ ಅವರಿಗೆ ಸಲಹೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಒಂದು ವೇಳೆ ಅವರು ರಾಜೀನಾಮೆ ಕೊಡೋಕೆ ಒಪ್ಪದೆ ಹೋದರೆ ಸಂಸತ್ತಿನಲ್ಲಿ ಪದಚ್ಯುತಿ ಪ್ರಕ್ರಿಯೆ ಅಂದರೆ ಮಹಾಭಿಯೋಗವನ್ನು ಎದುರಿಸಬೇಕಾಗತ್ತೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶಿಲ್ ನಾಗು, ಹಿಮಾಚಲ ಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ GS ಸಂಧಾವಾಲಿಯಾ, ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಅನು ಶಿವರಾಮನ್ ಅವರನ್ನು ಒಳಗೊಂಡಿದ್ದಂತಹ ಸಮಿತಿ ಪ್ರಕರಣದ ಸಾಕ್ಷ್ಯವನ್ನು ಪರಿಶೀಲಿಸಿ ಮೇ 4ಕ್ಕೆ ತನಿಖಾ ವರದಿ ಸಲ್ಲಿಸಿತು. 50ಕ್ಕೂ ಅಧಿಕ ಮಂದಿಯ ಹೇಳಿಕೆ ಇದರಲ್ಲಿ ಇದೆ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮಹಾಭಿಯೋಗ ಪ್ರಕ್ರಿಯೆ ಸಂವಿಧಾನದ 124(4) ಮತ್ತು 218ನೇ ವಿಧಿಗಳ ಅಡಿಯಲ್ಲಿ ನಡೆಯುತ್ತೆ. ಈ ಪ್ರಕ್ರಿಯೆಯನ್ನು ನ್ಯಾಯಾಧೀಶರ ತನಿಖೆ ಕಾಯ್ದೆ 1968ರ ಕಾನೂನಿನ ಅಡಿ ನಡೆಸಲಾಗುತ್ತೆ. ಈ ಕಾನೂನಿನ ಮೂಲಕ ನ್ಯಾಯಮೂರ್ತಿಗಳನ್ನು ದುರ್ನಡತೆ ಅಥವಾ ಅಸಮರ್ಥತೆ ಆರೋಪದ ಮೇಲೆ ಹುದ್ದೆಯಿಂದ ವಜಾಗೊಳಿಸಲಾಗುತ್ತೆ. ಹಾಗಾದರೆ ಮಹಾಭಿಯೋಗ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಮಹಾಭಿಯೋಗ ಪ್ರಕ್ರಿಯೆಯನ್ನು ಆರಂಭಿಸೋಕೆ ಸಂಸತ್ ಸದಸ್ಯರು ಆರೋಪ ಪತ್ರಕ್ಕೆ ಸಹಿ ಮಾಡಬೇಕು. ಲೋಕಸಭೆಯಲ್ಲಿ ಕನಿಷ್ಠ 100 ಸದಸ್ಯರು ಹಾಗೂ ರಾಜ್ಯಸಭೆಯಲ್ಲಿ ಕನಿಷ್ಠ 50 ಸದಸ್ಯರು ಸಹಿ ಮಾಡಿ ಲೋಕಸಭೆಯ ಸ್ಪೀಕರ್ ಅಥವಾ ರಾಜ್ಯಸಭೆಯ ಅಧ್ಯಕ್ಷರಿಗೆ ಸಲ್ಲಿಸಬೇಕಾಗತ್ತೆ. ಆರೋಪ ಪತ್ರದಲ್ಲಿ ದುರ್ನಡತೆ ಅಥವಾ ಅಸಮರ್ಥತೆಗೆ ಸಂಬಂಧಿಸಿದ ಸ್ಪಷ್ಟ ಆರೋಪಗಳು ಮತ್ತು ಪುರಾವೆಗಳನ್ನು ಒಳಗೊಂಡಿರಬೇಕಾಗತ್ತೆ. ಆನಂತರ ಸ್ಪೀಕರ್ ಅಥವಾ ಅಧ್ಯಕ್ಷರು ಆರೋಪ ಪತ್ರವನ್ನು ಪರಿಶೀಲಿಸಿ ಅದರಲ್ಲಿ ಮೇಲ್ನೋಟಕ್ಕೆ ಯಾವುದೇ ಆಧಾರ ಇದೆಯಾ ಅಥವಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಾರೆ. ಆರೋಪ ಗಂಭೀರವಾಗಿದ್ದರೆ ತನಿಖೆಗಾಗಿ 3 ಸದಸ್ಯರ ಸಮಿತಿಯನ್ನು ರಚಿಸಲಾಗುತ್ತೆ. ಈ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಒಬ್ಬರು ನ್ಯಾಯಮೂರ್ತಿ, ಒಬ್ಬರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ, ಇನ್ನೊಬ್ಬರು ಪ್ರತಿಷ್ಠಿತ ಕಾನೂನು ತಜ್ಞರಿರ್ತಾರೆ. ಸಮಿತಿಯು ಆರೋಪಗಳ ಬಗ್ಗೆ ತನಿಖೆಯನ್ನು ನಡೆಸುತ್ತೆ ಮತ್ತು ನ್ಯಾಯಮೂರ್ತಿಗಳಿಗೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಅವಕಾಶವನ್ನು ಸಹ ಕೊಡುತ್ತೆ. ನಂತರದಲ್ಲಿ ಸಮಿತಿಯು ಸಾಕ್ಷಿಗಳನ್ನು ಸಂಗ್ರಹಿಸಿ ಸಾಕ್ಷಿಗಳನ್ನು ವಿಚಾರಿಸಿ ವರದಿಯನ್ನು ಸಿದ್ಧಪಡಿಸುತ್ತೆ. ಸಪೋಸ್ ಆರೋಪಗಳು ಸಾಬೀತಾದರೆ ಸಮಿತಿಯು ನ್ಯಾಯಮೂರ್ತಿಯನ್ನ ದೋಷಿ ಅಂತ ಘೋಷಿಸುತ್ತೆ. ಇಲ್ಲ ಅಂತಂದ್ರೆ ಪ್ರಕರಣವನ್ನ ರದ್ದುಗೊಳಿಸಲಾಗುತ್ತೆ. ನ್ಯಾಯಮೂರ್ತಿಯನ್ನ ಸಮಿತಿಯು ದೋಷಿ ಅಂತ ವರದಿ ಸಲ್ಲಿಸಿದ್ರೆ ಆರೋಪ ಪತ್ರವನ್ನ ಸಂಸತ್ತಿನ ಉಭಯ ಸದನಗಳಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಗುತ್ತೆ. ಪ್ರತಿ ಸದನದಲ್ಲಿ 3/2 ಬಹುಮತದಿಂದ ಪ್ರಸ್ತಾವ ಅಂಗೀಕಾರ ಆಗಬೇಕು. ಉಭಯ ಸದನಗಳಲ್ಲಿ ಪ್ರಸ್ತಾವ ಅಂಗೀಕಾರ ಆದ್ರೆ ಇದನ್ನ ರಾಷ್ಟ್ರಪತಿಯವರಿಗೆ ಕಳಿಸಲಾಗುತ್ತೆ. ನಂತರ ರಾಷ್ಟ್ರಪತಿಯವರು ನ್ಯಾಯಮೂರ್ತಿಯನ್ನ ವಜಾಗೊಳಿಸೋ ಆದೇಶವನ್ನ ಹೊರಡಿಸ್ತಾರೆ. ಭಾರತದಲ್ಲಿ ಇಲ್ಲಿವರೆಗೂ ಸಹ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನ ಮಹಾಭಿಯೋಗದ ಮೂಲಕ ತೆಗೆದುಹಾಕಾಗಿಲ್ಲ. ಆದರೆ ಕೆಲವರ ವಿರುದ್ಧ ಈ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಮೊದಲ ಬಾರಿಗೆ ಈ ಪ್ರಕ್ರಿಯೆಗೆ ಗುರಿಯಾದ ನ್ಯಾಯಮೂರ್ತಿಗಳು ಅಂತಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ವಿ ರಾಮಸ್ವಾಮಿ. ಹೌದು, 1990ರಲ್ಲಿ ವಿ ರಾಮಸ್ವಾಮಿ ಅವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿದ್ದರು. ಆಗ 1987ರಿಂದ 89ರವರೆಗೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅವರ ಅಧಿಕೃತ ನಿವಾಸದ ನವೀಕರಣಕ್ಕೆ ಸಂಬಂಧಿಸಿದಂತೆ ಅತಿಯಾದ ವೆಚ್ಚ ಮತ್ತು ಸಾರ್ವಜನಿಕ ಹಣದ ದುರುಪಯೋಗದ ಆರೋಪಗಳು ಕೇಳಿಬಂದಿತ್ತು. ನಂತರ ಈ ಆರೋಪವನ್ನು ತನಿಖೆ ಮಾಡೋಕೆ ಅಂದಿನ ಲೋಕಸಭೆಯ ಸ್ಪೀಕರ್ ರಬಿ ರೇ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ PB ಸಾವಂತ್, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ PD ದೇಸಾಯಿ ಮತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ O ಚನ್ನಪ್ಪ ರೆಡ್ಡಿ ನೇತೃತ್ವದ 3 ಸದಸ್ಯರ ಸಮಿತಿಯನ್ನು ರಚಿಸಿದ್ರು. ಸಮಿತಿ 14 ಆರೋಪಗಳಲ್ಲಿ 11 ರಾಮಸ್ವಾಮಿ ಅವರನ್ನ ದೋಷಿ ಅಂತ ತಿಳಿಸಿತು. ಆದರೆ 1993ರ ಮೇ 11ಕ್ಕೆ ಲೋಕಸಭೆಯಲ್ಲಿ ವಾಗ್ದಂಡನೆ ಪ್ರಸ್ತಾವವನ್ನು ಮಂಡಿಸಿದಾಗ ಅಗತ್ಯವಾದ 3/2 ಬಹುಮತ ಸಿಕ್ಕಿರಲಿಲ್ಲ. 196 ಸದಸ್ಯರು ವಾಗ್ದಂಡನೆ ಪರವಾಗಿ ಮತ ಹಾಕಿದ್ರೆ 205 ಸದಸ್ಯರು ಮತದಾನದಿಂದ ದೂರ ಉಳಿದಿದ್ರು. ಹೀಗಾಗಿ ರಾಮಸ್ವಾಮಿ ಅವರನ್ನ ವಜಾ ಮಾಡೋಕೆ ಸಾಧ್ಯವಾಗಲಿಲ್ಲ. 1994ರಲ್ಲಿ ರಾಮಸ್ವಾಮಿ ಸೇವೆಯಿಂದ ನಿವೃತ್ತರಾಗ್ತಾರೆ. ಇನ್ನು ಎರಡನೇ ಬಾರಿಗೆ ನ್ಯಾಯಮೂರ್ತಿ ಸೌಮಿತ್ರ ಸೇನ್ ವಿರುದ್ಧ 2011ರಲ್ಲಿ ಮಹಾಭಿಯೋಗ ಪ್ರಸ್ತಾಪ ಆಗಿತ್ತು. ಕೋಲ್ಕತ್ತಾ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿದ್ದಂತಹ ಸೌಮಿತ್ರ ಸೇನ್ ವಿರುದ್ಧ 1993ರಲ್ಲಿ ಅವರು ವಕೀಲರಾಗಿದ್ದಾಗ ಗ್ರಾಹಕರ ಹಣವನ್ನು ದುರುಪಯೋಗ ಮಾಡಿದ ಆರೋಪ ಕೇಳಿಬಂದಿತ್ತು. 2007ರಲ್ಲಿ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ನೇಮಕಗೊಂಡ ನಂತರ ಸುಪ್ರೀಂ ಕೋರ್ಟ್ ಆಂತರಿಕ ತನಿಖಾ ಸಮಿತಿ ಇವರು ದೋಷಿ ಅಂತ ವರದಿಯನ್ನು ಕೊಟ್ಟಿತ್ತು. 2011ರಲ್ಲಿ ರಾಜ್ಯಸಭೆಯಲ್ಲಿ ಮಹಾಭಿಯೋಗ ಪ್ರಸ್ತಾವವನ್ನು ಮಂಡಿಸಲಾಯಿತು. 189
ಸದಸ್ಯರು ಪರವಾಗಿ ಮತ ಹಾಕಿದ್ರು. ಇವರ ವಿರುದ್ಧ 17 ಮಂದಿ ಮತ ಚಲಾಯಿಸಿದ್ರು. ಆದರೆ ಲೋಕಸಭೆಯಲ್ಲಿ ಮತದಾನ ನಡೆಯುವ ಮೊದಲೇ ಸೌಮಿತ್ರ ಸೇನ್ ರಾಜೀನಾಮೆಯನ್ನ ಕೊಟ್ಟಿದ್ರು. ಹೀಗಾಗಿ ಪ್ರಕ್ರಿಯೆ ಮುಂದುವರಿಲಿಲ್ಲ. ಸೊ ನ್ಯಾಯಮೂರ್ತಿ PD ದಿನಕರನ್ ಇವರ ವಿರುದ್ಧ 2011ರಲ್ಲಿ ಮಹಾಭಿಯೋಗ ಪ್ರಸ್ತಾಪ ಆಗಿತ್ತು. ಮದ್ರಾಸ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ PD ದಿನಕರನ್ ವಿರುದ್ಧ ಭೂಮಿ ಹಗರಣ, ಅಕ್ರಮ ಸಂಪತ್ತು ಸಂಗ್ರಹ ಮತ್ತು ನ್ಯಾಯಿಕ ದುರ್ನಡತೆ ಆರೋಪಗಳು ಕೇಳಿಬಂದಿತ್ತು. 2010ರಲ್ಲಿ ಸಿಕ್ಕಿಂ ಹೈಕೋರ್ಟ್ಗೆ ವರ್ಗಾವಣೆಯಾದ ನಂತರ ರಾಜ್ಯಸಭೆಯಲ್ಲಿ ಮಹಾಭಿಯೋಗ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ RV ರವಿಚಂದ್ರನ್ ನೇತೃತ್ವದ ಸಮಿತಿ ತನಿಖೆಯನ್ನು ನಡೆಸಿತ್ತು. ಆದರೆ ದಿನಕರನ್ ರಾಜೀನಾಮೆ ನೀಡಿದ ಕಾರಣ ಮಹಾಭಿಯೋಗ ಪ್ರಕ್ರಿಯೆ ಪೂರ್ಣಗೊಳ್ಳಿಲ್ಲ. ಸೊ ಇದೀಗ ಯಶವಂತ್ ವರ್ಮಾ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಇವೆಲ್ಲನೂ ಸತ್ಯ ಅಂತ ತನಿಖಾ ಸಮಿತಿ ವರದಿಯನ್ನು ನೀಡಿದೆ. ನ್ಯಾಯಮೂರ್ತಿ ವರ್ಮಾ ಅವರು ತಾವಾಗಿನೇ ರಾಜೀನಾಮೆ ಕೊಡದೆ ಹೋದ್ರೆ ಇವರನ್ನ ಮಹಾಭಿಯೋಗಕ್ಕೆ ಗುರಿಪಡಿಸೋ ಸಾಧ್ಯತೆ ಹೆಚ್ಚಿದೆ. ಸೊ ಹೀಗಾದಲ್ಲಿ ಇತಿಹಾಸದಲ್ಲಿ ಮಹಾಭಿಯೋಗಕ್ಕೆ ಗುರಿಯಾದ ಮೊದಲ ಹೈಕೋರ್ಟ್ ನ್ಯಾಯಮೂರ್ತಿ ಎನಿಸಿಕೊಳ್ಳಲಿದ್ದಾರೆ ನ್ಯಾಯಮೂರ್ತಿ ವರ್ಮಾ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.